ಬೇಡ ಸಾಹೇಬ್ರ, ಬಿಟ್ಬಿಡಿ, ನನಗೆ ನೋಡಿ ತಿನ್ನಕ್ಕಾಗಲ್ಲ, ಬಿಟ್ಬಿಡಿ. ಅಯ್ಯೋ ಇನ್ಯಾಕೆ ನಮ್ಮ ತಂಟೆ ಜ್ಞಾನ ಬಂದು ಇಲ್ಲ ಸಾಹೇಬ್ರ, ಇನ್ಮೇಲೆ ಯಾರ ತಂಟೆಗೆ ಹೋಗಲ್ಲ, ಬಿಟ್ಬಿಡಿ. ಸಹಿಸ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಸದಾ ತಕತ್ಯಾ? ದೊಡ್ಡೋರ್ಗೆ ಗೌರವ, ಮನೆ ಮಂದಿಗೆ ಮರ್ಯಾದೆ ಕೊಡಬೇಕು ಅಂತ ಅವ್ವ ಪಾಠ ಹೇಳೋಳೆ. ಹಂಗೆ ಯಾವನ ಬಾಲ ಬಿಚ್ಚಿದ್ರೆ ಬಾಲ ಕತ್ತರಿಸ್ಬೇಕು ಅಂತಲೂ ಹೇಳ್ಕೊಟ್ಟವಳೆ. ನಿನ್ನನ್ನು ಈ ದಿವಸ ಸುಮ್ಮನೆ ಬಿಟ್ಟಿದ್ದೆ ನನ್ನ ದೊಡ್ಡ ತಪ್ಪಾಯಿತು. ನಾನು ನನ್ನ ತಂಗಿ ನಿನ್ನ ತಂಗಿರ ಸಮಾನ ಕಣಯ್ಯ. ನಮ್ಮನ್ನೇ ನೀನು ಕೆಟ್ಟ ದೃಷ್ಟಿನಾಗ ನೋಡ್ತೀಯ ಅಂದ್ರೆ ಬ್ಯಾರೆ ಮನೆ ಹುಡುಗಿರ್ನ ಏಟ್ ಕೆಟ್ಟ ದೃಷ್ಟಿನಾಗ ನೋಡ್ಬೋದು ನೀನು. ಅಯ್ಯಯ್ಯೋ ಬಿಟ್ಬಿಡಮ್ಮ, ನಿನ್ ತಂಟೆಗಲ್ಲ, ಯಾರ ತಂಟೆಗೂ ನನಗಲ್ಲ. ಇದೇ ಕೊನೆ. ಇನ್ನೊಂದ್ಕಿತ ಬ್ಯಾರೆ ಹುಡುಗಿರ್ನ ಕೆಟ್ಟ ದೃಷ್ಟಿನಾಗ ನೋಡಿದ್ರೆ ನಿನ್ ಕಣ್ಗುಡೆ ಇರೋ ಜಾಗದಲ್ಲಿ ಇರಾಕಿಲ್ಲ. ಇಲ್ಲ ಕಣಕೋ, ಬಿಟ್ಬಿಡು. ನಿನ್ ತಂಟೆಗೆ ಅಲ್ಲ, ಇನ್ಮೇಲೆ ಯಾರ ತಂಟೆಗೂ ಹೋಗಲ್ಲ. ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ನನ್ನ ಅಕ್ಕ ತಂಗಿದಿದ್ದಂಗೆ. ಬಿಟ್ಬಿಡಮ್ಮ. ಅಯ್ಯಪ್ಪ ಅಯ್ಯಪ್ಪ ಅಮ್ಮ. ಬಿಡ್ಬೇಡಿ ಶ್ರೀ, ನೀವ್ ಗೆಲ್ಲೇಬೇಕು. ಈ ಬಂಗಾರಮ್ಮನ್ ಮಗಂಗೆ ಸೋಲು ಅನ್ನೋದಿಲ್ಲಕ್ಕಲ್ಲ. ಎದ್ದೇಳ ಮ್ಯಾಕೆ. ಎದ್ದೇಳಿ ಶ್ರೀ. ಅಣ್ಣಯ್ಯ ಎದ್ದೇಳ ಅಣ್ಣಯ್ಯ. ಶ್ರೀ ಎದ್ದೇಳಿ ಶ್ರೀ. ಎದ್ದೇಳ ಉಸ್ತಾದ್. ಕಂಟಿ ಮಾರನ್ ಡಾವ್ ಬಿಡಿಸ್ಕೊಳೋದಕ್ಕೆ ಹೊಸ ಡಾವ್ ಯಾವ್ದಾರು ಹೇಳ್ಕೊಡಿ ಉಸ್ತಾದ್. ಅದನ್ನ ಅಲ್ಲೋಗಿ ಹೇಳೋ ಅವಶ್ಯಕತೆ ಇಲ್ಲ. ನೀನು ಬಂಗಾರಮ್ಮನ್ ಮಗ ಅನ್ನೋದು ಗೆಪ್ತಿ ಇರ್ಲಿ ಕಂಟಿ. ಎದ್ದೇಳಿ ಮ್ಯಾಕೆ. ಅವ್ವ ಚಾಮುಂಡವ್ವ ಕಾಪಾಡವ್ವ. ಎದ್ದೇಳ ಕಂಟಿ. ಓಡಿಲ್ಲ ಶ್ರೀ ಎದ್ದೇಳಿ.
ಪಂದ್ಯಾವಳಿಯ ರೋಚಕ ಮುಕ್ತಾಯ. ಪೈಲ್ವಾನ್ ಶ್ರೀಕಂಠ ಅವರು ಈ ಪಂದ್ಯಾವಳಿಯನ್ನ ಗೆದ್ದಿದ್ದಾರೆ. ಅಯ್ಯಪ್ಪ, ಅಯ್ಯೋ ಮಕ್ಕಂಡ. ಏನಮ್ಮ ಇದು? ಮನೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಅಯ್ಯೋ ದೇವ್ರೆ, ನಾವಿಲ್ದಿರುವಾಗ ಏನೇ ಆಗಿರೋದು ಇಲ್ಲಿ? ಬೇಕಿತ್ತ ಇವೆಲ್ಲ ನನಗೆ? ಇವ್ರ ಮನೇಲೇ ಇದ್ರಲ್ಲ ರೀ. ರೀ ಏ, ಇಲ್ಲಿದ್ದೀನಿ ಕಣೆ. ಬಾರೆ. ಅಯ್ಯಯ್ಯೋ, ಯಾಕೆ ಹಿಂಗ್ ಬ್ಯಾಂಡೇಜ್ ಸುತ್ಕೊಂಡಿದ್ದೀರ? ಅಯ್ಯೋ ಏನಾಯ್ತು ಅಳಿ ಅಂದ್ರೆ? ನಾವಿಲ್ದಿರುವಾಗ ಕಳ್ಳ ಏನಾದ್ರೂ ಮನೆಗ್ ನುಗ್ಗದ್ನ? ಅಯ್ಯೋ ಮೊದ್ಲು ಹೋಗಿ ಬೀರು ನೋಡ್ಬೇಕು. ಅಯ್ಯೋ ಅತ್ತೆ, ಯಾವ ಕಳ್ಳನೂ ಬಂದಿಲ್ಲ. ಮತ್ ಯಾರಿ ನಿಮ್ಗೆ ಹಿಂಗ್ ಹೊಡ್ದಿರೋದು? ಅಯ್ಯೋ ಚಿತ್ರ, ನನ್ಗೆ ಯಾರು ಹೊಡಿತಾರೆ? ಏಯ್,
ಏನೇ ಆಯ್ತು ಅಳಿಯಂದ್ರಿಗೆ? ಏನಾಯ್ತು? ಅಯ್ಯಯ್ಯೋ, ಇದ್ಯಾ ನಿಮ್ಗೆ ಹಿಂಗೆ ಹೊಡೆದವ್ರೆ? ಯಾಕೆ ಇವ್ರಿಂಗೆ ಪಟ್ಟಿ ಸುತ್ಕೊಂಡವ್ರ ಕೈಗೆಲ್ಲ? ಏಯ್, ನಾನು ಕೇಳಬೇಕಾಗಿರೋ ಪ್ರಶ್ನೆನ ನೀನು ಕೇಳ್ತಾ ಇದ್ಯಾ? ಬೀರೂಲಿಟ್ಟಿರೋ ದುಡ್ಡೇನಾದರೂ ಇಲ್ಲ ಅಂದರೆ ನಿನ್ನ ಗತಿ ಅಷ್ಟೇ. ಅಯ್ಯತ್ತೆ, ಇದ್ರ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ. ಅಯ್ಯೋ, ನೀವು ಸುಮ್ಮನಿರಿ ಅಳಿ ಅಂದರೆ. ನೀವು ಮುಗ್ದ್ರು, ನಿಮ್ಗೇನು ಗೊತ್ತಾಗಲ್ಲ. ಯಾರಿಗೆ ಗೊತ್ತು, ನಾವಿಲ್ದಿರುವಾಗ ಯಾರನ್ನೋ ಕರೆಸಿ ಮನೆಯಲ್ಲಿ ದಾನ್ಲೆ ಮಾಡಿಸಿದ್ರೆ? ಇಲ್ಲತ್ತೆ, ಮನೆ ಒಳಗಡೆ ಬೆಕ್ ಬಂದ್ಬಿಡ್ತು. ಅದು ನನ್ನ ಕೈಗೆ ಸಿಗದೆ ಮನೆಯೆಲ್ಲ ಓಡಾಡ್ಬಿಡ್ತಾ ನಾನು ಅದನ್ನ ಹಿಡಿಯೋಕೆ ಹೋಗಿ 4-5 ಸಲ ಬಿದ್ದುಬಿಟ್ಟೆ. ಅಷ್ಟೇ ಅಷ್ಟೇ. ಬೆಕ್ಕ ಯಾವತ್ತೂ ಇಲ್ದಿರೋ ಬೆಕ್ಕು ಇವತ್ತು ಎಲ್ಲಿಂದ ಬಂದ್ಬಿಡ್ತು? ನಿಜ ಕಾಣೆ ಚಿತ್ರ, ಅದು ಹೇಗೆ ಬಂತು ಅಂತ ನನಗೇನು ಗೊತ್ತು. ಒಳ್ಳೆ ಚಿರತೆ ಬಣ್ಣದ ಬೆಕ್ಕು, ಅದನ್ನ ಹಿಡಿಯೋಕೆ ನಾನು ಹೋದ್ನ. ನೋಡು ಹೇಗೆ ಉಗುರು ಬಿಟ್ಟು ಪರಿಚಿದೆ ಅಂತ. ಅಯ್ಯೋ, ಸರಿ ಸರಿ ಸರಿ. ಹೌದಮ್ಮ, ನೋಡಿಲಿ, ಈ ಬೆಕ್ಕಿನ ಉಗುರು ಸೇಮ್ ಮನುಷ್ಯರು ಉಗುರು ಥರನೇ ಇದೆ. ಪಾಪ, ಇವ್ರು ಹೇಳ್ತಿರೋದು ನಿಜ. ಆ ಬೆಕ್ಕನ್ನ ನೀನು ನೋಡ್ದೇನೆ? ಇಲ್ಲ ಅತ್ತೆಮ್ಮ, ನೆನೆ ಹಾಕಿದ ಬಟ್ಟೆನೋ ಕೊಳೆ ಹೋಗೋವರೆಗೂ ಬ್ರೆಸಲ್ ಸಂದಾಗಿ ಉಜ್ಜಿ ಬಾಸುಂಡೆ ಬರೋವರೆಗೂ ಬಟ್ಟೆನ ಒಗ್ದು ಸಂದಾಗಿ ಕೊಡ್ವಿ ಬಟ್ಟೆನ ಹಾರಾಕ್ತಿದ್ದೆ. ಅಕ್ಕ, ಯಾವಾಗ ಬಂದೆ? ಇದೆಲ್ಲ ಏನಾಯ್ತಕ್ಕ? ಏನಿಲ್ಲ ಕಣವಿ, ಯಾವುದೋ ಕಳ್ಬೇಕು ಸೇರ್ಕೊಂಡು ಹಿಂಗೆ ಮಾಡೈತೆ. ಅಲ್ಲಮ್ಮ, ಮನೇಲಿ ಇಷ್ಟೆಲ್ಲ ಆದರೂ ನೀನು ನಿದ್ದೆ ಮಾಡ್ತಿದ್ಯಾ? ರೆಕಾರ್ಡ್ ಬರಿಬೇಕು ಅಂತ ಅನ್ಕೊಂಡಿದ್ದೆ ಅತ್ತೆ. ಅಷ್ಟರಲ್ಲಿ ಇವ್ರು ಜ್ಯೂಸ್ ತಂದ್ಕೊಟ್ರು. ಅಯ್ಯೋ, ನಿಮ್ಗೇನಾಯ್ತು? ಆವಾಗಲೇ ಚೆನ್ನಾಗೇ ಇದ್ರಲ್ಲ. ಹಾಗಿದ್ರೆ ನಿನಗಿಲ್ಲ ಆಗಿದೇನೋ ಗೊತ್ತಿಲ್ವಾ? ಇಲ್ಲ, ಏನಾಯ್ತು ನಿಮಗೆ? ಅಯ್ಯೋ, ಈ ವಿಷಯ ಇಲ್ಲಿಗೆ ಬಿಟ್ಬಿಡ್ತೀರಾ? ನಂಗೆ ಸಿಕ್ಕಾಬಿಟ್ಟೆ ತಲೆ ನೋಯ್ತಾ ಇದೆ. ಚಿತ್ರ, ಒಂದು ಲೋಟ ಕಾಫಿ ಮಾಡ್ಕೊಂಬತ್ತೀಯಾ? ಪಾಪ ಅಳಿ ಅಂದರೆ. ಚಿತ್ರ ನನ್ನ ಜೊತೆನಲ್ಲೇ ಹೊರಗಡೆಯಿಂದ ಬಂದ್ಲಲ್ಲ, ಸುಸ್ತಾಗಿರತ್ತೆ. ಸಹನಾ, ನೀನು ಹೋಗಿ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಮ್ಮ. ಬೇಡ ಬೇಡ ಬೇಡ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ನಾನೇ ಮಾಡ್ಕೋತೀನಿ. ನೀವಾ? ಇಲ್ಲ ಇಲ್ಲ, ನನಗೆ ಕಾಫಿನೂ ಬೇಡ, ಏನೂ ಬೇಡ. ನಾನು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಅಯ್ಯಪ್ಪ, ಏನೇ ಹೀಗೆ ಕೂತ್ಕೊಂಡಿದ್ಯಾ? ಹೋಗಿ ಒಂದು ಲೋಟ ಸ್ಟ್ರಾಂಗ್ ಕಾಫಿ ತೊಗೊಂಬ, ನನಗೆ ಬೇಕು. ಅಕ್ಕ, ನನಗೂ ಯಾಕೋ ತುಂಬ ತಲೆ ಸಿಡಿತಿದೆ. ನನಗೂ ಒಂದು ಕಪ್ ಕಾಫಿ ತಂದ್ಕೊಡ್ತೀಯಾ? ಇಂದಿನ ರೋಚಕ ಪಂದ್ಯವನ್ನು ಗೆದ್ದ ಪೈಲ್ವಾನ್ ಶ್ರೀಕಂಠೇಶ್ವರ ಅವರಿಗೆ ಅವ್ರ ಬಗ್ಗೆ ಬಹುಮಾನ ಕೊಡಬೇಕಾಗಿ ಗಣ್ಯರಲ್ಲಿ ಕೇಳ್ಕೊತಾ ಇದ್ದೀನಿ. ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ನಾನು ಗೆದ್ದಿರೋ ಈ ಬಹುಮಾನನ ನಮ್ಮೊಬ್ಬ, ನನ್ನ ಹೆಂಡತಿ ಮತ್ತೆ ನನ್ನ ತಂಗಿ ಕೈ ತಗೋಬೋದ? ನಿಮ್ಮ ಮನೆಯವ್ರು ಎಲ್ಲರೂ ಬಂದಿದ್ದಾರೆ ಅಂದರೆ ನಮಗೂ ಸಾನ ಖುಷಿನೇ. ಧಾರಾಳವಾಗಿ ಕರೀರಿ. ಅವ್ವ ಬನ್ನಿ, ಮೆಸ ಬನ್ನಿ. ತಂಗಿವ ಬಾ. ಪುಟ್ಟಕ್ಕ, ನೀನು ಬಾ. ಅಯ್ಯೋ ಬೇಡ ಅಮ್ಮೋರೆ, ನೀವು ಹೋಗಿ. ಸ್ನೇಹ, ನೀ ಹೋಗು. ಇಡೀ ಕುಸ್ತಿ ಇತಿಹಾಸದಾಗೆ ಮನೆ ಮಂದಿಯವ್ರ ಹತ್ರ ಪದಕ ತಗೋತಾ ಇರೋದು ಇದೇ ಮೊದಲು. ಬನ್ರಿ ಬನ್ರಿ. ಬಂಗಾರಮ್ಮನವ್ರೆ, ನೀವು ನಮ್ಮ ಪಂದ್ಯ ನೋಡಕ್ಕೆ ಬಂದಿರೋದು ಖುಷಿ ವಿಷಯನೇ. ದಯವಿಟ್ಟು ಬನ್ನಿ ಅಮ್ಮವ್ರೆ, ಬನ್ನಿ. ಅವ್ವ ಬನ್ನಿ. ಅವ್ವ ನೀವು ಬನ್ನಿ. ಮೆಸ ಬನ್ನಿ.
ಪುಟ್ಟಕ್ಕ ಬಾ ಪುಟ್ಟಕ್ಕ, ಪುಟ್ಟಕ್ಕ ಬಾ, ನಾನು ಹೇಳ್ತೀವಿ ಬಾ ಪುಟ್ಟಕ್ಕ, ಬಾ ನನ್ನ ಜೊತೆ ಬಾ. ಬಾ ಪುಟ್ಟಕ್ಕ, ಈ ಬಹುಮಾನ ಎಲ್ಲ ನೀನೇ ನಿನ್ ಕೈಯಾರೆ ಕಂಟಿಗೆ ಕೊಡ್ಬೇಕು ಬಾ. ಇಲ್ಲ ಇಲ್ಲ, ನಾನು ಇವಟೆ ಮಾತನಾಗ ಹೇಳಿದ್ರು ಅವ್ರು ಬಂದಿದಾಗ ಗೆಲ್ಲಕ್ಕೆ ನೀವಿಬ್ಬರೇ ಕಾರಣ, ನೀವೇ ಕೊಡಿ. ಅವ್ವ, ಶ್ರೀ ಅವ್ರ ಈ ಪಂದ್ಯ ಗೆದ್ದಿರೋದಕ್ಕೆ ನೀನೇ ಮುಖ್ಯವಾದ ಕಾರಣ. ಬಾರವ್ವ. ಅಯ್ಯೋ ನಿಮ್ಮಲ್ಲ ಯಾಕೆ ಗೊಂದ್ಲ, ಎಲ್ರೂ ಸೇರಿ ಪದಕ ಹಾಕಿ ಗದೆ ನೀವೇ ಕೊಟ್ರಾಯ್ತು. ಬನ್ನಿ ಅಮ್ಮ. ನೀವು ಬಸ್ಸು ಬಾ ಬಾ. 25ನೇ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಜಯಶೀಲರಾದಂತಹ ಪೈಲ್ವಾನ್ ಶ್ರೀಕಂಠೇಶ್ವರ ಅವರಿಗೆ ಕಾವೇರಿ ಮಡಿಲ ಕೇಸರಿ ಅಂತ ಬಿರುದು ಕೊಡಲಾಗುತ್ತಿದೆ. ಗದೆನ ನೀವು ಕೊಡ್ಬೇಕು. ಬಾ ಪುಟ್ಟಕ್ಕ, ಬಾ ಪುಟ್ಟಕ್ಕ. 10 ಲಕ್ಷದ ಬಹುಮಾನ ಚೆಕ್ಕನ್ನ ಗಣ್ಯರು ಕೊಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಕಂಟೆನರ್ಗೆ ಈಗ ಕಂಟಿಯನ್ನ ಒಂದೆರಡು ಮಾತಾಡ್ಬೇಕು. ನನಗೆ ಹಿಂಗೆಲ್ಲ ಮಾತಾಡಕ್ ಬರಕಿಲ್ಲ, ಆದ್ರೆ ಒಂದ್ ವಿಷಯ, ನಾನು ನಮ್ಮವ್ವ ಮತ್ತೆ ನಮ್ಮವ್ರ ತವ ಕ್ಷಮೆ ಕೇಳ್ತೀನಿ. ಮತ್ತೆ ಅವರಿಬ್ರು ಒಟ್ಟಿಗೆ ಬಂದಿದ್ದು ಸಾನೆ ಖುಷಿ ಆಯ್ತು. ಮತ್ತೆ ನನ್ನ ಉಸ್ತಾದ್ ಈರಣ್ಣ ಅವ್ರಿಗೆ ಧನ್ಯವಾದಗಳು. ಉಸ್ತಾದ್, ನೀವಿಲ್ಲ ಅಂದಿದ್ರೆ ಇದೆಲ್ಲ ಏನು ಇರ್ತಾ ಇದ್ದಿಲ್ಲ. ಇನ್ನೊಂದು ವಿಷಯ, ನಾನು ಇಲ್ಲಿ ಗಂಟ ಜೀವನದಾಗೆ ದೊಡ್ಡದಾಗಿ ಏನು ಮಾಡನೇ ಇಲ್ಲ. ಇದೇ ಮೊದಲನೇ ಕಿತ ಮನ್ಸಿಗೆ ಸಾನೆ ಖುಷಿ ಕೊಡೋ ವಿಷಯ ಮಾಡಿ. ಅದಕ್ಕೆ ಕಾರಣ ನಮ್ಮವರು. ಉಸ್ತಾದ್, ಹೆಣ್ಮಕ್ಳಿಂದ ದೂರ ಇರಿ ಅಂತ ನೀವ್ ಹೇಳಿದ್ರಿ. ಅವ್ರ ಜೊತೆಗಿದ್ರೆ ಕುಸ್ತಿ ಮ್ಯಾಗ ಆಸಕ್ತಿ ಇರಲ್ಲ ಅಂತಾನು ನೀವ್ ಹೇಳಿದ್ರಿ. ಇಲ್ಲ ಉಸ್ತಾದ್, ಅದ್ಯಾಕೋ ನನ್ನ ಇಸಿದಾಗೆ ತಪ್ಪು ಅನಿಸ್ತೈತೆ. ಇವ್ರಯ್ಯ ನನ್ ಬದುಕಿನ ಶಕ್ತಿ. ಇವ್ರ 4 ಜನ ನನ್ನ ಜೀವನದ ಆಧಾರ ಸ್ತಂಭಗಳಿದ್ದಂಗೆ. ಇವ್ರಿಲ್ಲ ಅಂದ್ರೆ ಕಂಟೆ ಇಲ್ಲ. ಈ ನನ್ನವ್ವ ಪುಟ್ಟಕ್ಕ, ಇವ್ರು ಇರ್ಲಿಲ್ಲ ಅಂದಿದ್ರೆ ನಾನಿವತ್ತು ಈ ಪಂದ್ಯಕ್ಕೆ ಬರ್ತಿರ್ಲಿಲ್ಲ. ನನ್ನಲ್ಲೂ ಒಬ್ಬ ಗೆಲ್ಲೋನವನೇ ಅಂತ ತೋರ್ಸ್ಕೊಟ್ಟಿದ್ದೆ ಈ ನನ್ನವ್ವ.
ಏ ಫೋಟೋಗ್ರಾಫರ್ ಈಗ ನನ್ನ ಮ್ಯಾಗ ಕೋಪ ಇಲ್ವಲ್ಲ ಮಿಸ್ಸು? ಅನ್ನಂಗೆ ಗಂಟೆ ನನಗೆ ಗಂಟೆ ನನಗೆ ಗಂಟೆ ನನಗೆ